ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ನಿರಂತರವಾಗಿ ಜೆಡಿಎಸ್ ನಾಯಕರು ಹೋರಾಟ ಮಾಡ್ತಾ ಇದ್ರು. ಬಟ್ ಬಿಜೆಪಿಯ ನಿಲುವೇನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಪ್ರಶ್ನೆ ಆಗಿತ್ತು. ಬಟ್ ಈಗ ಬಿಜೆಪಿ ಅತಿದೊಡ್ಡ ನಿರ್ಧಾರ, ಅತಿದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಬಿಡದಿ ರೈತರ ಪರವಾಗಿ ನಾವಿದ್ದೀವಿ ಅನ್ನುವಂಥ ಸಂದೇಶ. ಹೆಚ್ಚಾದ ಬಿಡದಿ ಟೌನ್ಶಿಪ್ ಹೋರಾಟದ ಕಿಚ್ಚು ಈಗ ಬಿಜೆಪಿ ಅಧಿಕೃತವಾಗಿ ಅಖಾಡಕ್ಕಿಳಿಯುವ ನಿರ್ಧಾರ ಮಾಡಿದೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಬಟ್ ಒಗ್ಗಟ್ಟು ಇರುತ್ತಾ ಅನ್ನೋದೇ ಪ್ರಶ್ನೆ. ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಕೇಸರಿ ಪಡೆ ಪ್ಲಾನ್ ರೂಪಿಸಿದ್ದು, ಬಿಡದಿ ರೈತರ ಪರ ನಿಲ್ಲೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರಂತೆ. 2 ಹಂತದ ಬೃಹತ್ ಹೋರಾಟಕ್ಕೆ ಕೇಸರಿ ಪಡೆ ಪ್ಲಾನ್ ರೂಪಿಸಿದೆ. ಬೆಂಗಳೂರು ಮತ್ತು ಬಿಡದಿಯಲ್ಲಿ 2 ಹಂತದ ಹೋರಾಟಕ್ಕೆ ಸಿದ್ಧತೆಗಳಾಗಿದೆ. ಅಹೋರಾತ್ರಿ ಧರಣಿ ಮಾಡಿ ರೈತರಿಗೆ ಬೆಂಬಲ ಸೂಚಿಸೋದಕ್ಕೆ ಚಿಂತನೆ ನಡೆದಿದೆಯಂತೆ ಬಿಜೆಪಿ ನಾಯಕರಿಂದ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ವಿಪಕ್ಷ ನಾಯಕ R ಅಶೋಕ್ ಚರ್ಚೆ ಮಾಡಿದ್ದಾರೆ. ಇವರು ಚರ್ಚೆ ಮಾಡೋದಕ್ಕಷ್ಟೇ ಸೀಮಿತ ಆಗಬಾರದು, ಒಗ್ಗಟ್ಟು ಪ್ರದರ್ಶನ ಆಗಬೇಕು ಹೋರಾಟದಲ್ಲಿ. ನಾನೊಂದು ತೀರಾ ನೀನೊಂದು ತೀರಾ ಅಂತ ಆಗ್ಬಿಟ್ರೆ ಹೋರಾಟ ಸಕ್ಸಸ್ ಆಗೋದು ತೀರಾ ಕಡಿಮೆ ಅಂತ. ಹಾಗಾಗಿ ಬಿಜೆಪಿಯ ಈ ಹೋರಾಟನಾದ್ರೂ ಯಶಸ್ವಿ ಆಗುತ್ತಾ, ಆ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಆಗುತ್ತಾ ಅನ್ನೋದೇ ಪ್ರಶ್ನೆ.